ಬೀಚಿಯವರ ತಿಮ್ಮನ ತಲೆಯಲ್ಲಿ ಮತ್ತೊಂದು ಜೋಕ್. ರೇಷನ್ ಅಂಗಡಿಗೆ ರೇಷನ್ ತರಾಕ ತಿಮ್ಮ ಹೋಗಿದ್ದ. ಸಾಲ್ನ್ಯಾಗ ನಿಂತಿದ್ದ. ಸಾಲ್ನ್ಯಾಗ ನಿಂತಾಗ ತಾ ಮುಂದ ನಾ ಮುಂದ ಅಂತಂದು ಗದ್ಲ. ಅವಾಗ ಬಾಯಿಗೆ ಬಾಯಿ ಕೈಗೆ ಕೈ ಹತ್ತಿ ಯಾರ ಗದ್ದಲ್ದಾಗ ತಿಮ್ಮನ ತಲೆ ಕೈ ಹಾಕಿ ಜುಟ್ಲಾನ ಕತ್ತರಿಸ್ಬಿಟ್ರು. ಕತ್ತರಿಸ್ಬಿಟ್ಲೆ ತಿಮ್ಮ ಜುಟ್ಲ ಕತ್ತರಿಸ್ಕೊಂಡು ಮನೆಗೆ ಬಂದ. ಹೆಂಡತಿ ನೋಡಿದ್ಲು, ಜುಟ್ಲನ ಕತ್ತರಿಸ್ಬಿಟ್ಟಾರ. ಯಾರ್ರಿ ಅವರು ಜುಟ್ಲ ಕತ್ತರಿಸಿದವ್ರು ಅಂತಂದು ತಿಳಿದು ಹೋಗಿ ಅವ್ರ ಮೇಲೆ 10,000 ರೂಪಾಯ್ದು ಕೇಸ್ ಹಾಕೇಬಿಟ್ರು. ಕೇಸ್ ಹಾಕಿದಾಗ ವಕೀಲರು ತಿಮ್ಮನ ಹೆಂಡ್ತಿನ ಕೋರ್ಟಿಗೆ ಕರೆಸಿದ್ರು. ಕರೆಸಿ ಕಟಕಟಿಗೆ ಒಳಗೆ ನಿಂತಾಗ ವಕೀಲರು ಕೇಳ್ತಾರ, ಏನವ ನೀನು ನಿಮ್ಮ ಗಂಡನ ಜುಟ್ಲಕ್ಕೆ 10,000 ರೂಪಾಯ್ದು ಕೇಸ್ ಹಾಕಿ ಆ ಜುಟ್ಲದ ಬೆಲೆ ಅಷ್ಟೈತೇನೋ ಅಂತಂದು ಕೇಳಿದ್ರು. ವಕೀಲರ, ನೀವು ನನ್ನ ಗಂಡನ ಮ್ಯಾಲಿನ ನನ್ನ ಹಿಡಿತನ ತಪ್ಪಿಸ್ಬಿಟ್ರಿ, ಇನ್ನು ನನ್ನ ಗಂಡ ನನ್ನ ಕೈಗೆ ಸಿಗತಾನನ್ರಿ ಅಂತಂದು ಅಂದ್ಲು. ಹೆಂಗದ ನೋಡ್ರಿ, ತಿಮ್ಮನ ಹೆಣ್ತಿನೂ ಭಾಳ ಬೆರಿಕದಾಳಲ್ಲ.